ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತಗೊಳ್ಳಿ ಅಮ್ಮೋರೆ. ಈ ಫೋಟೋದಲ್ಲಿ ಇರೋ ಹುಡುಗನ ಹೆಸರು ಶ್ರೀನಿವಾಸ ಅಂತ. M.Com ಓದ್ಕೊಂಡಿದ್ದಾನೆ. ಈಗ ಬೆಂಗಳೂರಲ್ಲಿ ಪ್ರೈವೇಟ್ ಕಂಪ್ನಿಲಿ ಒಳ್ಳೆ ಉದ್ಯೋಗ. ಒಳ್ಳೇದು. ಊರು ನಾಗಮಂಗಲದ ಹತ್ರ ಕೋಟೆ ಬೆಟ್ಟ. ನಮ್ಮ ಸೋದರ ಮಾವನ ಮಗನ್ಗೂ ಅಲ್ಲಿಂದಲೇ ಹೆಣ್ಣು ತಂದಿರೋದು. ವಾಹ್ ಸಸಿ ರಾಧಾ, ನಾನೇ ನಿಮ್ಮನ್ನ ಕರೆಯುಮ ಅಂತಿದ್ದೆ, ನೀವೇ ಬಂದ್ರಲ್ಲ. ಬಾ ಸಸಿ, ಕುಂತ್ಕ ಬಾ, ಬಸ್ಸು ಕುಂತ್ಕ ಸಸಿ. ಸಸಿ, ಅದೇ ನಿಮ್ಮ ಸೋದ್ರ ಮಾವ ಯಾರವರು, ಪುಟ್ಸಮೇಗೌಡ್ರು, ಅವ್ರ ಮನೆ ಕ್ವಾಟೆ ಬೆಟ್ಟದಿಂದ ಯಾರ ಮನೆ ಹೆಣ್ಣು ತಂದಿದ್ಯೋಳು? ಜವರೇಗೌಡ್ರು. ಜವರೇಗೌಡ್ರು. ತಕ ಸಸಿ, ಈ ಫೋಟೋ ನೋಡು, ತಕ. ಯಾರದ್ಕೆ ಇದು? ಅದನ್ನ ಆಮ್ಯಾಕೆ ಹೇಳ್ತೀನಿ. ಮೊದಲು ಹುಡುಗ ಸಂದಾಗ ಅವನ್ನ ನೋಡಿ ಅವಳು. ನೋಡಿದ್ರೆ ಓದ್ಕೊಂಡಂಗೆ ಕಾಣ್ತಾನೆ. ಪ್ರಶಾಂತ, ಈ ಹುಡುಗನೂ ನಮ್ಮ ಬಳಗಕ್ಕೆ ಬರ್ತಾನೆ ಅಂತ ಅನ್ಸೈತೆ. ಇರ್ಬೋದು. ಮನೆ, ಜಮೀನು, ಬಾಳೆ ತೋಟ, ಅಡಿಕೆ ತೋಟ ಎಲ್ಲ ಇದೆ. ಏನು ಹೇಳ್ತೀಯ ಬಂಗಾರ? ನನಗೆ ಒಪ್ಪಿಗೆ ಐತೆ ರೀ. ಇನ್ನು ನಮ್ಮ ಸಸಿ ಹ್ಞೂ ಅಂದರೆ ಮುಗೀತು. ನಮ್ಮ ಹುಡುಗಿಗೆ ಯೋನು ತಕರಾರಿರಲ್ಲ. ಅದಕ್ಕೆ ಇದು ನಮ್ಮ ರಾಧಂಗೆ ಗಂಡು ಹುಡುಕ್ತಾ ಇದ್ದೀವಿ. ಫೋಟೋ ವಸಿ ರಾಧಂಗು ತೋರ್ಸವ ಮಾಡ್ಲಿ. ನೋಡವ ರಾಧ. ಅತ್ತೆ, ಈಗಲೇ ಇದೆಲ್ಲ ಯಾಕೆ? ಅದಕ್ಕೆ ರಾಧನ್ಗೆ ಆರೋಗ್ಯ ಸುಧಾರಿಸಿದ ಮ್ಯಾಕೆ ಮಾಡ್ಬೋದಿತ್ತಲ್ಲ. ಸಸಿ, ನಿನ್ನ ಮಗಳು ಮೈ ಮ್ಯಾಕೆ ಅರ್ಸ್ನದ ನೀರು ಕುತ್ತಿಗೆ ತಾಳಿ ಬಿದ್ದೆಟ್ಗೆ ಅವಳಿಗೆ ಯಾವ ಕಾಯಿಲೆನೂ ಇರಕ್ಕಿಲ್ಲ. ಸಣ್ಣದಾಗೆಲ್ಲ ಮಂಗ್ ಮಾಯ ಆಗೋಯ್ತದೆ. 9 ತಿಂಗಳು ತಿಂಬುದ ಮ್ಯಾಕೆ ಮಗಿನ ಹೆಂಗ್ ಹೊಟ್ಟೆ ಒಳಗೆ ಇಟ್ಕೊಳ್ಳಕ್ ಆಗಕ್ಕಿಲ್ವಾ? ಇದನ್ನು ಹಂಗೆಯ. ವಯಸ್ಸಿಗೆ ಬಂದ ಹುಡುಗಿಗೆ ಕನ್ಯಾ ಸೆರೆ ಬಿಡ್ಸಿಲ್ಲ ಅಂದ್ರೆ ಆಗ್ತೈತಾ? ಗಂಡನ ಮನೆಗೆ ಕಳಿಸ್ಲೇಬೇಕು. ರಾಧಾ, ಇನ್ನೊಂದು 8 ಫೋಟೋಗಳೈತೆ, ಕೊಡಿ, ಎಲ್ಲ ಕೊಡಿ. ನೋಡು, ಇದ್ರಾಗೆ ನಿಂಗೆ ಯಾರು ಇಷ್ಟ ಆಗ್ತಾರೆ ಅವ್ರನ್ನ ಹೇಳು. ಹೆಂಗಾದ್ರೂ ಮಾಡಿ ಇದನ್ನು ತಪ್ಪಿಸ್ಬೇಕು. ಮುಂಗುಸಿ, ನೀ ಯಾಕ ಫುಲ್ ಗರ್ಮ್ ಆಗಿರೋಂಗವ್ರೆ? ಹೊಸ ವರ್ಷಕ್ಕೆ ದೀಪಾವಳಿನೇ ಶುರು ಆಗಂಗೈತೆ ಮುತ್ತು. ಎಲ್ಲರೂ ಬಂದಾಯ್ತಲ್ಲ, ಲೇ ಮುಂಗ್ಸಿ, ಪೂಜೆಗೆಲ್ಲ ರೆಡಿ ತಾನೆ? ಅಣ್ಣ, ಅವ ನೀವು ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಪೂಜೆ ಶುರು ಮಾಡುವ. ಒಂದು ನಿಮಿಷ. ಪೂಜೆ ನಡಿಬೇಕಾದ್ರೆ ಕೆಟ್ಟದ್ದು ಯಾವುದು ಇರಬಾರ್ದಲ್ವ ಶ್ರೀ? ಮೊದಲು ಇವನ್ನ ಇಲ್ಲಿಂದ ಹೋಗಕ್ಕೆ ಹೇಳಿ, ಆಮೇಲೆ ಪೂಜೆ ಬಗ್ಗೆ ಮಾತಾಡೋಣ. ಕುರ್ಸಿ ಕರ್ಕೊಂಡು ಹೋಗು. ಅಕ್ಕ, ನಾನು ಕರೆದ್ರೆ ಡ್ಯಾಡಿ ಬರಕ್ಕಿಲ್ಲ. ಯಾಕೆ? ಪುಟ್ಟಮ್ಮೆ, ಇದೆಲ್ಲ ಏನು? ಈ ಹುಡುಗಿ ಯಾಕೆ ಅವಾಗಿಂದ ಸಾನೆ ಕೋಪ ಮಾಡ್ಕೊಂಡು ಮಾತಾಡ್ತಾವಳೆ? ಏನಾರ ತೊಂದ್ರೆನಾ?
ಇದೇನಿಲ್ಲ ಮುತ್ತು ಗೋಪಾಲಣ್ಣ ಹಿಂಗೆ ಮಾತಾಡ್ತಾವನೆ. ಅದೇ ನಂಗೂ ಗೊತ್ತಾಗ್ತಿಲ್ಲ. ಡ್ಯಾಡಿ ನಿಂಗೆ ಸ್ನೇಹಕ್ಕನು ಯಾರು ಅಂತ ಗೊತ್ತಾಗ್ಲಿಲ್ವೇ? ಪುಟ್ಟಮ್ಮೆ ಯಾರು ಇವನು? ಆವಾಗಿಂದ ಸುಮ್ಕೆ ಡ್ಯಾಡಿ ಡ್ಯಾಡಿ ಅಂತ ಅವನೆ. ಕಳಿಸಿ ಇವನ್ನ. ಮಾವ ಏನಾಯ್ತು ನಿಮಗೆ? ಮಾವನ? ನಂಗೆ ಯಾವ ತಂಗಿ ಮಕ್ಕಳಿಲ್ವಲ್ಲ. ಯಾರಪ್ಪ ನೀನು? ಅವ್ವ ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದಾನೆ? ಇವನ? ಪುಟ್ಟಮ್ಮೆ ಯಾರು ಅಮ್ಮ? ನನ್ನನ್ನೇ ಅವನು ಇವನು ಅಂತ ಮಾತಾಡಿಸ್ತಾವಳೆ. ಗೋಪಾಲ, ಡ್ಯಾಡಿಗೆಲ್ಲ ಮರ್ತೋಗೈತೆ, ಮೆಮೊರಿ ಲಾಸು. ಗೋಪಾಲಣ್ಣ ನಾವು ಯಾರು ಅಂತ ನೆನಪಿಲ್ವೇ? ಮತ್ ನಾನು ಯಾರವ್ವ ನೀವೆಲ್ಲ? ಇವಳು ನನ್ನ ದೊಡ್ಡ ಮಗಳು ಸಹನ. ನನಗೆ ಇನ್ನೂ 2 ಹೆಣ್ಮಕ್ಳವ್ರಂತೆ. ಪುಟ್ಟಮ್ಮಿ ಬರೋವಾಗ ಹೇಳ್ತಾ ಕರ್ಕೊಬಂದು. 2ನೇ ಅವಳು ಹೊಸಿ ನೆನಪಿನಾಗೈತೆ. ಪುಟ್ಟಮ್ಮಿ 3ನೇ ಮಗಳು ಎಲ್ಲವಳೆ? ಎರಡನೇ ಮಗಳು ಸ್ನೇಹ, ಅವಳೆಯ. 3ನೇವಳು ಸುಮ, ಚಿಕ್ಕವಳು, ಅಲ್ಲವಳೆ. ಇವರಿಬ್ರು ನನ್ನ ಮಕ್ಕಳ? ಎಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದೀರಿ. ಯಾವ್ರೆ ಯಾಕಪ್ಪ ನನ್ಗೆ ಯಾವುದೋ ಗೆಪ್ತಿ ಇಲ್ದಂಗೆ ಮಾಡಿಬಿಟ್ಟೆ. ಏಯ್ ಸಾಕು, ಸುಮ್ಮನೆ ನಿಲ್ಸೋ ನಿನ್ನ ನಾಟಕನ. ಸ್ನೇಹಕ್ಕ ಡ್ಯಾಡಿ ನಾಟಕ ಮಾಡ್ತಿಲ್ಲ, ದಿಟ್ವೆ ಹೇಳ್ತೈತೆ. ಡ್ಯಾಡಿಗೆ ಆಕ್ಸಿಡೆಂಟ್ ಆಗಿ ಹಳೇದೆಲ್ಲ ಮರ್ತೋಗೈತೆ ಸ್ನೇಹಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.